ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ಬೆಣ್ಣೆ ಚಕ್ಲಿನ 10 ನಿಮಿಷದಲ್ಲಿ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಈ ರೀತಿಯಾಗಿ ಚಕ್ಲಿಯನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಸೊ ಉದ್ದಿನ ಬೇಳೆಯನ್ನು ಚೆನ್ನಾಗಿ ನಾವು ಸ್ವಲ್ಪ ಕೆಂಪಗಾಗೋ ಹಾಗೆ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ನಾವು ಉದ್ದಿನ ಬೇಳೆಯನ್ನು ಹುರಿಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಕೂಡ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿ ಇರುವಂತಹ ಒಂದು ಸ್ನ್ಯಾಕ್ಸ್ ಇದು. ಖಂಡಿತವಾಗ್ಲೂ ಈ ಒಂದು ಚಕ್ಲಿಯ ಒಂದು ಪೌಡರ್ನ ನೀವು ರೆಡಿ ಮಾಡಿ ಬೇಕು ಅಂದರೆ ಒಂದು 2 ರಿಂದ 3 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಬೇಕು ಅಂದಾಗ ನೀವು ಚಕ್ಲಿಯನ್ನು ತಯಾರಿಸ್ಕೊಳ್ಬೋದು. ಸೊ ಈಗ ಕೆಂಪಗೆ ಆಗ್ತಾ ಇದೆ. ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ಒಂದು ಉದ್ದಿನ ಬೇಳೆಯನ್ನು ಹುರಿಬೇಕಾಗತ್ತೆ. ಸ್ವಲ್ಪ ಕೆಂಪಗಾಗಲಿ, ಅಲ್ಲಿವರೆಗೂ ತೀರ ಕಪ್ಪಗಾಗೋವರೆಗೂ ಮಾಡೋದು ಬೇಡ. ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ವೆರೈಟೀಸ್ ಆಫ್ ಚಕ್ಲಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಬೇರೆ ಯಾವುದಾದ್ರೂ ಹೊಸ ಥರದ ಚಕ್ಲಿ ರೆಸಿಪಿಗಳು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಚಕ್ಲಿಗಳನ್ನು ಅಥವಾ ನೀವು ಸಜೆಸ್ಟ್ ಮಾಡಿರುವಂತಹ ಒಂದು ಚಕ್ಲಿಗಳನ್ನು ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಈಗ ನೋಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಕಡಲೆ ಅಥವಾ ಕಡಲೆ ಹಿಟ್ಟು ಯಾವುದೂ ಕೂಡ ಬೇಕಾಗೋದಿಲ್ಲ. ಕಡಲೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ನಿಮಗೆ ಬೇಡ ಅನ್ನೋದಾದರೆ ನೀವು ಖಂಡಿತ ಕಡಲೆನ ಸ್ಕಿಪ್ ಮಾಡ್ಬೋದು. ಈಗ ಅದೇ ಒಂದು ಉದ್ದಿನ ಬೇಳೆನ ಚೆನ್ನಾಗಿ ಆದ ನಂತರ, ಈ ರೀತಿ ಕೆಂಪಗಾದ ನಂತರ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊಸೈಟಿಯಲ್ಲಿ ಸಿಗುವಂತಹ ರೇಷನ್ ಅಕ್ಕಿ ಕೊಡ್ತಾರಲ್ವ, ಸೊ ಆ ಒಂದು ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇರೋದು. ಅಕ್ಕಿಯನ್ನು ತೊಳೆದು ನಾನು ಒಂದು ದಿನವೆಲ್ಲ ಫ್ಯಾನ್ ಗಾಳಿಲಿ ಒಣ ಹಾಕಿ ಅಥವಾ ಬಿಸಿಲಿಗೆ ಹಾಕಿ ಕೂಡ ನೀವು ತಗೊಳ್ಬೋದು, ಏನು ತೊಂದರೆ ಇಲ್ಲ. ನೀವು ಮನೆಯಲ್ಲೇ ಒಣಗ್ತೀವಿ ಅಂದರೆ ಸೊ ಮನೆಯಲ್ಲೇ ಒಣಗಿಸಿ ನೀಟಾಗಿ ಅದಾದ ನಂತರ ತಗೊಳ್ಳಿ. ಓಕೆ, ಸೊ 2 ಕಪ್ ಆಗೋಷ್ಟು ನಾನು ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಎಲ್ಲ ಕೆಂಪಗಾಗಬಾರ್ದು, ಆ ರೀತಿಯಾಗಿ ಉರಿಬೇಕಾಗುತ್ತೆ. ಸ್ವಲ್ಪ ಬಿಸಿ ಆಗಲಿ, ನಮಗೆ ಗೊತ್ತಾಗುತ್ತೆ, ಆ ರೀತಿಯಾಗಿ ಮಾಡ್ಕೋಬೇಕು. ಸೊ ಇಲ್ಲಿ 1 ಕಪ್ ಉದ್ದಿನ ಬೇಳೆಗೆ 4 ಕಪ್ಪು ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ 2 ಕಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಮತ್ತೆ ಇದಕ್ಕೆ 2 ಕಪ್ಪನ್ನು ನಾನು ಹಾಕ್ಕೊಳ್ತೀನಿ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪ್ಯಾನಿಗೆ ನಾನು ಒಂದು ತಟ್ಟೆಗೆ ನಾನು ಪ್ಯಾನಲ್ಲಿರುವಂತಹ ಬೇಳೆ ಮತ್ತು ಅಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಇಲ್ಲ ಅಂದರೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗೋದಿಲ್ಲ. ನಂತರ ಒಂದು 1/4 ಕಪ್ ಆಗೋಷ್ಟು ಕಡಲೆಯನ್ನು ತಗೊಳ್ತಾ ಇದ್ದೀನಿ. ಕಡಲೆ ಬೇಕು ಅಂದರೆ ಹಾಕ್ಕೊಳ್ಳಿ, ನೀವು ಬೇಡ ಅನ್ನೋದಾದರೆ ಖಂಡಿತ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಈಗ ಪೌಡರ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅನ್ನೋರು ಅದಕ್ಕೆ ಕಡಲೆಯನ್ನು ಸೇರಿಸ್ಬೇಡಿ. ಬರೀ ಉದ್ದಿನಬೇಳೆ ಅಕ್ಕಿಯನ್ನು ಪೌಡರ್ ಮಾಡಿಸಿ ನೀವು ಇಟ್ಕೊಂಡು ಬೇಕು ಅಂದಾಗ ನೀವು ಚಕ್ಲಿ ಮಾಡ್ತಿರಲ್ಲ ಆವಾಗ ಕಡಲೆಯನ್ನು ಸೇರಿಸ್ಕೊಳ್ಳಿ. ಓಕೆ, ಸೊ ಈಗ ತಣ್ಣಗಾಗಿದೆ ನೋಡ್ಬೋದು ನೀವು. ಪೂರ್ತಿಯಾಗಿ ತಣ್ಣಗಾದ ನಂತರ ಇದಕ್ಕೆ ನೋಡಿ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿ ಫ್ರೆಂಡ್ಸ್. ಉದ್ದಿನ ಬೇಳೆ 1 ಕಪ್ ತಗೊಳ್ಳೋದಾದರೆ ಅಕ್ಕಿಯನ್ನು 4 ಕಪ್ ತಗೊಳ್ಬೇಕಾಗತ್ತೆ. ಓಕೆ, ಅರ್ಧ ಕಪ್ ಉದ್ದಿನ ಬೇಳೆ ಇದ್ದರೆ 2 ಕಪ್ ಅಕ್ಕಿ ತಗೊಳ್ಳಿ. ಓಕೆ, ಈಗ ಅರ್ಧ ನಾನು ಒಂದು ಮಿಕ್ಸಿ ಜಾರ್ಗೆ ಈಗ ಏನು ರೋಸ್ಟ್ ಮಾಡಿದ್ದೀವಲ್ಲ ಅದರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ, ಹಾಗಾಗಿ ಏನು ತೊಂದರೆ ಇಲ್ಲ. ಅರ್ಧ ಹಾಕ್ಕೊಳ್ಳೋಣ, ಪೌಡರ್ ಮಾಡ್ಕೊಂಬರೋಣ. ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತಲ್ವ ಅಷ್ಟು ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ಓಕೆ, ಸೊ ಈಗ ನೋಡ್ಬೋದು ನೀವು, ಇದನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಅಷ್ಟು ಹಾಕ್ಕೋಬೇಡಿ, ಪೌಡರ್ ಮಾಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ಒಂದು ಅರ್ಧ ಅಥವಾ 1/4 ಭಾಗ ಆದಷ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಪೌಡರ್ ಆಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅನ್ನೋದಾದರೆ ನೀವು ಇದನ್ನು ಪೌಡರ್ ಮಾಡೋ ಮಿಷನ್ ಇರುತ್ತಲ್ವ, ಸೊ ಅದಕ್ಕೇನೆ ಕೊಡ್ಕಳಿಸ್ಬೋದು. ಸೊ ನೋಡ್ಬೋದು ಇಲ್ಲಿ ನಾನು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ, ತೀರ ನುಣ್ಣಗಾಗುವಷ್ಟು ಮಾಡ್ಕೊಂಡಿದ್ದೀನಿ. ಆಗಿರುವಂತಹ ಒಂದು ಪೌಡರ್ನ ಒಂದು ತಟ್ಟೆಗೆ ನಾವು ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಬ್ಯಾಚಿಗೆ ನಾನು ಪೌಡರ್ನ ಮಾಡ್ಕೊಳ್ತೀನಿ. ಅದಾದ ನಂತರ
ಕಡಲೆಯನ್ನು ನೋಡ್ಬೋದು. ಕಡಲೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ, ಅದನ್ನು ಕೂಡ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದು ಬ್ಯಾಚು ಪೌಡರ್ನ ಮಾಡ್ಕೊಂಡಿದ್ದೀನಿ. ಸೊ ಕಡಲೆಯನ್ನು ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ಈ ರೀತಿಯಾಗಿ ಗ್ರೈಂಡ್ ಮಾಡಿರುವಂತಹ ಮಿಶ್ರಣನ ಈಗ ಕಡಲೆಯನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ಬೌಲಿಗೆ ಸೇರಿಸ್ಕೊಳ್ಳೋಣ. ಬೌಲಿಗೆ ಹಾಕೊಂಡ ನಂತರ ಇವಾಗ ನಾವು ಒಂದು ಮೆಜರ್ಮೆಂಟ್ ಕಪ್ಪನ್ನು ತಗೊಳ್ಳೋಣ. ಓಕೆ, ಸೊ ಕಡಲೆನ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಕಾಲು ಕಪ್ ತಗೊಂಡಿರೋದು. ಅದೇ ಕಪ್ಪಿನ ಅಳತೆಯಲ್ಲಿ ಇವಾಗ ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಅಕ್ಕಿ ಎರಡದ್ರ ಮಿಕ್ಸ್ ಮಾಡಿರುವಂಥ ಒಂದು ಹಿಟ್ಟು 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತೊಂದು ಕಪ್ಪು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಅನ್ನೋ ಥರನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಹೆಚ್ಚಾದರೆ ಟೇಸ್ಟು ಕೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಬೋದು, ಅಥವಾ ಕಪ್ಪೆಳ್ಳು ಬೇಕು ಅಂದರೆ ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರವಾಗಿ ಅನ್ನೋದಕ್ಕೋಸ್ಕರ. ಬೇಕು ಅಂದರೆ ನೀವು ಅಚ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ಇದು ಬೆಣ್ಣೆ ಚಕ್ಲಿ ಆಗಿರೋದ್ರಿಂದ ಇದಕ್ಕೆ ನಾನು ಖಾರದ ಪುಡಿಯನ್ನು ಉಪಯೋಗಿಸೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಅಜ್ವೈನ್ ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು. ಅಜ್ವೈನ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ 1-2 ಸ್ಪೂನು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೊಳ್ತಾ ಇಲ್ಲ, ಹಾಗೆ ಹಾಕ್ಕೊಳ್ಳೋಣ ಸಾಕು. 2 ಸ್ಪೂನ್ ಬೆಣ್ಣೆ ಹಾಕಿ ಅದಾದ ನಂತರ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂಥ, ಕ್ರಿಸ್ಪಿಯಾಗಿರುವಂತಹ ಒಂದು ಬೆಣ್ಣೆ ಚಕ್ಲಿ ರೆಸಿಪಿ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಖಂಡಿತವಾಗ್ಲೂ ಕೇವಲ 10 ನಿಮಿಷದಲ್ಲಿ ಆಗುವಂತಹ ರೆಸಿಪಿ. ನೀವು ಅಕ್ಕಿಯನ್ನು ಒಣಗಿಸಿ ನೀವು ಬೇಳೆಯನ್ನು ಮತ್ತು ಅಕ್ಕಿಯನ್ನು ಎರಡನ್ನೂ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ 10 ನಿಮಿಷದಲ್ಲಿ ಚಕ್ಲಿ ಪಟಾಪಟ್ ಅಂತ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದಿಲ್ಲ. ಈಗ ಹಿಟ್ಟನ್ನು ನಾವು ಕಲಿಸ್ಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಪರ್ಫೆಕ್ಟಾಗಿ ಉಂಡೆ ಬರಬೇಕು. ಆಗ ನಾವು ಇದಕ್ಕೆ ಹಾಕಿರುವಂತಹ ಬೆಣ್ಣೆ ಅಥವಾ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಬೆಣ್ಣೆ ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡಿ ಒಂದು ಉಂಡೆ ಕಟ್ಟಿದ್ರೆ ನಾವು ಹಾಕಿರುವಂಥದ್ದು ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ, ಹೆಚ್ಚಿಗೆ ನೀರು ಬೇಡ. ಬೇಕು ಅಂತಂದರೆ ಆಮೇಲೆ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನೀರು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಮಗೆ ಹಿಟ್ಟು ತೀರಾ ಗಟ್ಟಿನೂ ಆಗಬಾರ್ದು, ಮಧ್ಯೆ ಚಕ್ಲಿ ಕಟ್ಟಾಗ್ಬಿಡುತ್ತೆ. ತೆಳ್ಳಗಾದರೆ ಅದರ ಡಿಸೈನ್ಸು ಬರೋದಿಲ್ಲ ಫ್ರೆಂಡ್ಸ್. ಓಕೆ, ಹಾಗಾಗಿ ಏನು ಮಾಡಬೇಕು ಅಂದರೆ ಚಕ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬಾ ಗಮನವಿಟ್ಟು ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಟೈಟಾಗಿ ಇರಲಿ, ತೀರಾ ತೆಳ್ಳಗಂತೂ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕಂದರೆ ಸ್ವಲ್ಪ ನೀರು ಚುಮುಗಿಸ್ಕೋಬೋದು, 1 ಸ್ಪೂನ್ 2 ಸ್ಪೂನ್ ನೀರು ಚುಮುಗಿಸ್ಕೋಬೋದು. ಆದರೆ ತೆಳ್ಳಗಾಯಿತು ಅಂದರೆ ನೀವು ಹಿಟ್ಟನ್ನು ಹಾಕಿದ್ರೆ ಅದು ಹದ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಲಿ ಹೋಳಿಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಹಾಕೊಂಡ ನಂತರ ಇವಾಗ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಿಟ್ಟನ್ನು ಹಾಕಿದ ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿದ ನಂತರ ಇವಾಗ ಚಕ್ಲಿಯನ್ನು ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ನೀವು ಚಕ್ಲಿಯನ್ನು ಅಂದರೆ ಸ್ವಲ್ಪ ಫಾಸ್ಟಾಗಿ ಹೇಳಿದ್ರೆ ಅಲ್ಲಲ್ಲಿ ಕಟ್ಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಚಕ್ಲಿ ಮಾಡಬೇಕಾದ್ರೆ ಗಮನವಿಟ್ಟು ನಾವು ಚಕ್ಲಿಯನ್ನು ಮಾಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಈಗ ಚಕ್ಲಿಯನ್ನು ನಾವು ಪ್ರೆಸ್ ಮಾಡ್ತಾ ಇರ್ತೀವಲ್ವ, ಆವಾಗ ತೀರಾ ಜೋರಾಗಿ ಎಳೆದ್ರೆ ಸೈಡಲ್ಲೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿಯಾಗಿ ರೌಂಡಾಗಿ ಎಲ್ಲ ಚಕ್ಲಿಗಳನ್ನು ಕೂಡ ಒಂದ್ಸಲ ಎಷ್ಟು ಬೇಕು ಎಣ್ಣೆಯಲ್ಲಿ ನಮಗೆ ಬೇಯಿಸ್ಕೊಳ್ಳೋಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು 4 ಚಕ್ಲಿಯನ್ನು ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಬೇಕು ಅಂದರೂ ಹಾಗೂ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ಸ್ವಲ್ಪ
ಎಣ್ಣೆ ನಾನು ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ. ಸ್ವಲ್ಪ ಎಣ್ಣೆ ಕಾಯಲಿ. ಓಕೆ, ಎಣ್ಣೆ ಕಾದ ನಂತರ ನಿಧಾನವಾಗಿ ಚಕ್ಲಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಓಕೆ, ಚೆನ್ನಾಗಿದ್ರೆ ತೀರಾ ಅದರಲ್ಲಿ ಹೊಗೆ ಬರೋ ಥರ ಅಲ್ಲ, ಒಟ್ಟು ಮೀಡಿಯಮಾಗಿ ಎಣ್ಣೆ ಕಾದ ನಂತರ ಚಕ್ಲಿಯನ್ನು ಹಾಕ್ಕೊಳ್ಳಿ. ತೀರಾ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸೋಕೆ ಹೋಗಬೇಡಿ. ನೋಡ್ಬೋದು, ಈ ರೀತಿ ಬೆಣ್ಣೆ ಚಕ್ಲಿ ಅಂತಂದರೆ ನಮಗೆ ಸ್ವಲ್ಪ ವೈಟಾಗೇ ಇರುತ್ತೆ ಅದು. ಅದಕ್ಕೋಸ್ಕರ ನೀವು ತೀರಾ ಬೇಯಿಸ್ಕೊಳ್ಳೋಕೆ ಹೋದರೆ ಕಪ್ಪಗಾಗುತ್ತೆ, ಟೇಸ್ಟು ಕೂಡ ಹೊರಟೋಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿರುವಂತಹ ಚಕ್ಲಿ ರೆಡಿಯಾಗಿದೆ. ಸೊ ಇದನ್ನು ಈ ರೀತಿಯಾಗೂ ಕೂಡ ನೀವು ಚಕ್ಲಿ ಮಾಡ್ಕೋಬೋದು. ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀವಿ ಅಂದರೆ ಹೀಗೂ ಕೂಡ ಮಾಡ್ಕೋಬೋದು, ಅಥವಾ ಉದ್ದುದ್ದವಾಗಿ ನೀವು ಚಕ್ಲಿಯನ್ನು ಹಾಕ್ಕೊಳ್ತೀವಿ, ಚಕ್ಲಿ ಮುರುಕು ಇರುತ್ತಲ್ವ, ಆ ರೀತಿ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಸೊ ಅದನ್ನು ಕೂಡ ಈಗ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಹೀಗೆ ನಿಮಗೆ ಬೇಕು ಅಂತ ಅಂದರೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಎರಡು ಥರನೂ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡ್ಕೋಬೋದು. ಹೀಗೆ ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಸಲ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಎಷ್ಟು ಆಗುತ್ತೋ ಬೇಯೋದಕ್ಕೆ ಜಾಗ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ. ಅಂದರೆ ಕಲರ್ ಅಂದರೆ ತೀರಾ ಕಲರ್ ಬರೋದಿಲ್ಲ. ಇದು ಬೆಣ್ಣೆ ಚಕ್ಲಿ ಆಗಿರೋದ್ರಿಂದ ಇದೇ ಲಾಸ್ಟ್ ಕಲರು. ಓಕೆ, ಇನ್ನೂ ಅಷ್ಟು ಮಾಡಿದ್ರೆ ನೀವು ಅದು ಕಪ್ಪಗಾಗ್ಬಿಡುತ್ತೆ. ಸೊ ಈಗ ಆಗಿರುವಂತಹ ಚಕ್ಲಿಯನ್ನು ಒಂದು ಟಿಶ್ಯೂಗೆ ನಾನು ತೆಗೆದಿಟ್ಕೊಳ್ತೀನಿ. ಸೊ ಈಗ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಚಕ್ಲಿಯನ್ನು ಮನೆಯಲ್ಲಿ ತಯಾರಿಸಿ ತುಂಬಾ ಈಸಿಯಾಗಿ ಮಾಡುವಂತಹ 10 ನಿಮಿಷದಲ್ಲಿ ಆಗುವ ಬೆಣ್ಣೆ ಚಕ್ಲಿಯನ್ನು ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಓಕೆ, ಸೊ ಈಗ ಇದೇ ರೀತಿ ನೀವು ತಯಾರಿಸ್ತೀರ ಅಂತ ನಾನು ಭಾವಿಸ್ತೀನಿ. ತಯಾರಿಸಿದರೆ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.